ಕಮಾನ್ ಬಾಯ್ ಲೆಕ್ಕ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಯಾರ್ಯಾರು ಮಾಡ್ತೀರಿ ನೋಡೋಣ. ನಿಮ್ಮ ವೈಷ್ಣವಿ ನಿಮ್ಮ ಶಾಲೆ ಸ್ಟೂಡೆಂಟ್, ಅವಳಿಗೆ ಕೊಟ್ಟಂತ ಅದೇ ಗುಣಕರನ್ನ ಕೊಡ್ತಾ ಇದ್ದೇನೆ. ಇಡೀ 6ರಿಂದ 10th ವರೆಗೆ ಇದ್ದಂಥ ಆ ಕಿತ್ತೂರು ರಾಣಿ ಚೆನ್ನಮ್ಮ ಹಂಚಿನಾಳ್ ಶಾಲೆಯಲ್ಲಿ ನಾನು ಕ್ವಶನ್ ಕೊಡ್ತಾ ಇದ್ದಾಗೆ ಆನ್ಸರ್ ಮಾಡಿದಳು ಆ ಹುಡುಗಿ, 6ನೇ ಕ್ಲಾಸ್ ಸ್ಟೂಡೆಂಟ್. ಶಾಲೆ ಸ್ಟೂಡೆಂಟ್ ಅವಳ ಆ ಆನ್ಸರ್ ಕೇಳ್ಕೊಂಡು ನಾನು ಶಾಲೆ ಕೇಳಿದಾಗ ನಿಮ್ಮ ಶಾಲೆ ಬಗ್ಗೆ ಹೇಳಿದಳು. ಅದಕ್ಕೆ ನಾನಂದೆ ನಮ್ಮ ಊರಿಗೆ ಹೋದಾಗ, ನಮ್ಮ ಊರು ಅಲ್ಲೇ ಪಕ್ಕದಲ್ಲಿದೆ, ಅಲ್ಲಿ ಬಂದು ನೋಡೋಣ ಒಂದ್ಸಲ ಇನ್ನೊಂದು ಚೂರು ನನ್ನಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಒಂದು ಚೂರು ಮಾಹಿತಿ ಕೊಡೋಣ ಅಂತ ಬಂದೆ. ಎಸ್ ಕಮಾನ್ ಕಮಾನ್. ಕ್ವಶನ್ ಇದೆ, ಬರೋದು ಬೇಡ, ಬಯಲೆಕ್ಕ ಮಾಡಿ. 100 ಸಲ ತಪ್ಪಲಿ, 1000 ಸಲ ತಪ್ಪರು ಏನಾಗೋದಿಲ್ಲ. ತಪ್ಪು ಸರಿ ಅದು ಆಮೇಲೆ ನೋಡೋಣ. ಆರ್ ಯು ರೆಡಿ? ಕಮಾನ್ ಕಮಾನ್. 44 into 4 44. ಇಲ್ಲಿ ನೋಡ್ರಿ 44. ಅದಕ್ಕೆ 4ರಿಂದ ಗುಣಿಸ್ಬೇಕು. ಎಲ್ಲ ಮಕ್ಕಳು ಕೈ ಎತ್ತಿದ್ದಾರೆ. ಎಲ್ಲರೂ ಒಳಗೆ ಸಿಕ್ಕವ್ರು ಯಾರು? ಇವ್ರ ಒಳಗೆ ಸಿಕ್ಕವ್ರು ಯಾರು? 176. ಬನ್ನಿ ಇಲ್ಲಿ ಬನ್ನಿ. ಆನ್ಸರ್ ಹೇಳಿ. 176. 176 ಕರೆಕ್ಟ್ ಇದೆಯಾ? ವಾವ್, ಸೂಪರ್ ಸೂಪರ್. ನಿನ್ನ ಹೆಸರು ಹೇಳು. ವೈಭವ್. ಪೂರ್ತಿ ಹೆಸರು? ವೈಭವ್ ಮುರುಗೇಶ್ ಹೆಗಲ್. ವಾವ್, ಗುಡ್. ಯಾವ ಕ್ಲಾಸು? 4th standard. 4th standard. ನಿನ್ನ ಶಾಲೆ ಹೆಸರು? ರಾಷ್ಟ್ರೋತ್ಥಾನ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅವರ್ಕೋಟ್ ತೋಟ. ವಾವ್, ಸೂಪರ್. ಯಾವ ತಾಲೂಕಾ ಬರ್ತದೆ? ಅಸನ್. ಎಸ್. ಜಿಲ್ಲೆ? ಬೆಳಗಾವಿ. ವಾವ್, ಹೇಗೆ ಅನ್ನಿಸ್ತದ ಟೆಕ್ನಿಕ್ ಇದು? ಈ ಟೆಕ್ನಿಕ್ ಹೇಗೆ ಅನ್ನಿಸ್ತದ? ಚಲೋ ಅನ್ನಿಸ್ತದ? ಈಸಿ ಅನ್ನಿಸ್ತದ? ವಾವ್. ಮತ್ತೆ ಯಾರು ಹೇಳ್ತೀರಿ? ಇನ್ನೊಂದು ಕ್ವಶನ್ ಕೊಡ್ತೀನಿ. ಯಾರು ಬಂದಿಲ್ಲ ಹೇಳ್ತೀರಾ? ಚಿಕ್ಕವ್ರು ಬನ್ನಿ, ಚಿಕ್ಕವ್ರು. 3rd standard ಅವ್ರು ಯಾರು? 3ನೇ ಕ್ಲಾಸ್ದವ್ರು ಯಾರಾದ್ರು ಹೇಳ್ತೀರಾ? 3ನೇ ಕ್ಲಾಸ್ದವರು. ವಾವ್, ಬನ್ನಿ ಬನ್ನಿ. ಕಮಾನ್ ಕಮಾನ್. ಗುಡ್. 2ನೇ ಕ್ಲಾಸ್ದವ್ರು ಯಾರಾದ್ರು ಹೇಳ್ತೀರಾ? ವಾವ್, ಬನ್ನಿ. ನಿಮಗೆ ಬೇರೆ ಕ್ವಶನ್ ಕೊಡ್ತಾ ಇದ್ದೀನಿ, ಮಾಡ್ತೀಯಾ? ಲೆಕ್ಕ ಮಾಡ್ತೀಯ? ಇಲ್ಲಾಂದ್ರೆ ಇಲ್ಲಿ ಬರೆದು ಹೇಳ್ಬೋದು. ಓಕೆ, ಅಡ್ಡ ಇಲ್ಲ. ಏನೇನು ಹೆಸರು? ಸ್ಪಂದನ. ಎಸ್. ಪೂರ್ತಿ ಹೆಸರು? ಸ್ಪಂದನ ಮಹಾಂತೇಶ್ ಭೂಸರೆಡ್ಡಿ. ಎಸ್. ಶಾಲೆ ಹೆಸರು? ರಾಷ್ಟ್ರೋತ್ಥಾನ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅವರ್ಕೋಟ್ ತೋಟ. ವಾವ್, ಗುಡ್, ಸೂಪರ್. ತಾಲೂಕಾ? ಅಥಣಿ. ಎಸ್. ಜಿಲ್ಲೆ? ಬೆಳಗಾವಿ. ಎಸ್. ಯಾವ ಕ್ಲಾಸ್ ನೀನು? 3rd standard. 3rd standard. ವಾವ್, ಗುಡ್. ಎಸ್. ಕ್ವಶನ್ ಇದೆ 99 into 9. ಇಲ್ಲಿ ಬಿಡಿಸಿದ್ಯಾ? ಎಸ್, ಕಮಾನ್. ಇದು 99 into 9. ಏನು ಮಾಡ್ಬೇಕು? ನೀವು ಹೇಳ್ಕೊತ ನಾನು ಬರ್ತಾ ಇರ್ತೇನೆ. 9 80. ಎಸ್. 81. ಮತ್ತೆ 9 81. ಎಸ್. ಇದನ್ನು ಕೂಡಿಸ್ಬೇಕು, ಇದನ್ನ ಹೊಡೆದಾಕ್ಬೇಕು. ಹೌದಾ? ಇಲ್ಲಿ ಎಷ್ಟನ್ನು ಎತ್ತಿಟ್ಕೋಬೇಕು? ಎಷ್ಟು? 1 ಎತ್ತಿಡ್ಬೇಕು. ಇದನ್ನ ಇಲ್ಲಿ ಕೂಡಿಸ್ಬೇಕು. 8 1 ಕೂಡಿಸಿದ್ರೆ 9. ಈ 8ಕ್ಕೆ 8 ಎಷ್ಟು ಬರ್ತದೆ ಸರ್? ಎಷ್ಟು? 891. ವಾವ್, ಈಸಿ ರೈಟ್? ನಾನು ಬರ್ದಿದ್ದೇನೆ ಅಷ್ಟೇ, ನಂಬರ್ ಚಿಕ್ಕ ದುಡ್ಡು ಆಗ್ತಾವ ಅಂತ ಹೇಳಿ. ಆದ್ರೆ ಹೇಳಿದ್ದೆಲ್ಲ ಅವಳು. ಆಮ್ ಐ ರೈಟ್? ಎಸ್ ಎಸ್. ಹೇಗೆ ಅನ್ನಿಸ್ತದ ಟೆಕ್ನಿಕ್ ನನಗೆ? ಚಲೋ ಅನಿಸ್ತು. ಗುಡ್ ಗುಡ್ ಗುಡ್. ಥ್ಯಾಂಕ್ ಯು. ನಿಮಗೆ ಟೆಕ್ನಿಕ್ ಹೇಗೆ ಅನ್ನಿಸ್ತದ? ಹೇಗೆ ಅನ್ನಿಸ್ತದ? ಎಸ್, ಗುಡ್ ಗುಡ್. ಥ್ಯಾಂಕ್ ಯು ನೋಡಮ್ಮ. ಓಕೆ, ಇನ್ನೊಂದು ಬೇರೆ ಟೆಕ್ನಿಕ್ ಕೊಡ್ತಾ ಇದ್ದೇನೆ ನಿಮಗೆ. ಬೇರೆ ಒಂದು ಸಹಜವಾಗಿ
ಇನ್ನು ಮೇಲೆ ನೀವು ಯಾವುದೆಲ್ಲ ಗುಣಾಕಾರಗಳನ್ನ ಮಾಡ್ಬೋದು. ಮಾಡ್ಲಿಕ್ಕಾಗ್ತದ? ಯಾವೆಲ್ಲ ಮಾಡ್ಬೋದಾ? ಬನ್ನಿ ನೋಡೋಣ. ಎಸ್, ಈಗ ನಾವು ಮನೆ ಮಾತಾಡ್ತಾ ಇರ್ತೀವಿ. ಮನೆಯಲ್ಲಿ ಏನು 1/4 kg ಸಕ್ಕರೆ, ಆಮೇಲೆ 3/4 kg ಸಕ್ಕರೆ, ಎರಡು ಕೂಡಿಸಿದ್ರೆ ಎಷ್ಟಾಯ್ತು? 1/4 ಕಿಲೋ ಸಕ್ಕರೆ ಮತ್ತು 1/4 ಕಿಲೋ ಸಕ್ಕರೆ ಕೂಡಿಸಿದ್ರೆ ಎಷ್ಟಾಗ್ತದ? ಎಸ್, ಕಮಾನ್. ಎಷ್ಟು? 1/4 kg 1/4 kg. ನೀವು ಪಾವ್ ಅಂತೀರೇ ನಾ ಕಾಲು ಮುಕ್ಕಾಲು ಅಂತೀರಾ? ಎಸ್, ಒಂದು ನಿಮಿಷ ಕೂತ್ಕೊಳ್ಳಿ. ಎಸ್, ಹಾಂ, ಓಕೆ. ನೋಡಿ, 1/4 kg ಮತ್ತು 1/4 kg ಕೂಡಿಸಿದ್ರೆ ಎಷ್ಟಾಯ್ತು? 1 kg. ಎಷ್ಟಾಯ್ತು? 1 kg. ಕನ್ಫ್ಯೂಸ್ ಆಗ್ತದೆ ಕೆಲವು ಸಲ. ಪಾವು ಎಸ್ ಅಡ್ಡಿಲ್ಲ. ನೋಡಿ, ಅದನ್ನೇ ಹೇಗೆ ಬಿಡಿಸ್ತೀವಿ ನೋಡಿ ನಾವು ಇಲ್ಲಿ ನೋಡಿ ಬಿಡಿಸೋಣ. 1/4 kg ಅಂದರೆ 1/4, 3/4 kg ಅಥವಾ 1/4 ಕಿಲೋ ಅಂದರೆ 3/4. ಇಲ್ಲಿ ಛೇದಗಳ ಒಂದೇ ಆಗಿದ್ದಾಗ ಅನೇಕರಲ್ಲಿ ಒಂದನ್ನು ಇಟ್ಕೋಬೇಕು. 4 ಇದೆ, 4 ಇಟ್ಕೋಬೇಕು. ಅವು ಚೆನ್ನಾಗಿ ಕೂಡಿಸ್ಬೇಕು. 1 + 3 4 ಮತ್ತು ಬದಲೇ 4. ಇಲ್ಲಿ ಕಡ್ತಾ ಹಾಕಿ 1/1. ಲಾಸ್ಟ್ ಪುತ್ರ ಎಷ್ಟು ಬೇಕು? ಇಸ್ ಇಟ್ ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇನ್ನೊಂದು ನಿಮಗೆ ಸ್ಕ್ವೇರ್ ಕೊಡ್ತಾ ಇದ್ದೀನಿ. ಸ್ಕ್ವೇರ್ ಜಗತ್ತದ ಎಲ್ಲ ಸ್ಕ್ವೇರ್ ಬಾಯ್ಲಿಕ್ಕೆ ಬರ್ತವೆ. ಈ ಗುಣಾಕಾರಗಳ ಎಲ್ಲ ಜಗತ್ತದ ಗುಣಾಕಾರಗಳ ನಿಮಗೆ ಬಿಡಿಸ್ಲಿಕ್ಕೆ ಆಗ್ತದೆ ಇವಾಗ. ಓಕೆ, ಸ್ಲೋಲಿ ನಿಮ್ಗೆ ಈಸಿಯಾಗಿ ಬಿಡ್ತದ. ಎಸ್, ಈಗ ನೋಡಿ, ಒಂದು ನಿಮಗೆ ಸ್ಕ್ವೇರ್ ಕೊಡ್ತಾ ಇದ್ದೀನಿ. ಸ್ಕ್ವೇರ್ ಈಗೊಂದು 54ರ ವರ್ಗ. 54ರ ವರ್ಗ. ಇಲ್ಲೇನು ಮಾಡಬೇಕು? 1ನೇದ್ರ ವರ್ಗ ಇಟ್ಕೋಬೇಕು. 5ರ ವರ್ಗ ಎಷ್ಟು? 25. 5ರ ವರ್ಗ 25. 4ರ ವರ್ಗ, ವಾವ್, ಸೂಪರ್, ವೆರಿ ನೈಸ್, ಸೂಪರ್. 1ನೇದ್ರ ವರ್ಗ ಇಟ್ಕೊಂಡಿವಿ, ಆಮೇಲೆ 2ನೇದ್ರ ವರ್ಗ ಇಟ್ಕೊಂಡಿವಿ. ಇಸ್ ಇಟ್ ಕ್ಲಿಯರ್? ಈಗ ಒಂದು ಪ್ರೋಸೆಸ್ ಆಗಿದೆ. ಅದಕ್ಕೆ ಒಂದು ಪ್ಲೇಸ್ ಬಿಡಬೇಕು. ಆಮೇಲೆ ಈ ಎರಡತ್ರ ಗುಣಾಕಾರ ಎಷ್ಟಾಗ್ತದ? ಗುಣಾಕಾರ ಗುಣಿಸಿದ್ರೆ ಎಷ್ಟಾಗ್ತದೆ? ಎರಡನ್ನು 5 4 ಅದರ ಡಬಲ್ ಮಾಡಿದ್ರೆ ಎಷ್ಟಾಯ್ತು? 40. ಆ 40ಅನ್ನ ಇಲ್ಲಿ ಕೂಡಿಸ್ಬೇಕು. 40 ಕೂಡಿಸಿ ಇದನ್ನು ಕೂಡಿಸಿ ನೋಡಿ. ಇದು 6 1 9 ಇದು 54ರ ವರ್ಗ. ಅರ್ಥ ಆಯ್ತಾ? ಇದೇ ರೀತಿ ನಿಮಗೆ ಬೇರೆ ಬೇರೆ ವರ್ಗಗಳನ್ನು ಕೊಟ್ಟರೆ ಬಿಡಿಸ್ಲಿಕ್ಕೆ ಆಗ್ತದ? ಓಕೆ, ಗುಡ್. ಆಮೇಲೆ ಇನ್ನೊಂದು ನಿಮಗೆ ಒಂದು ಭಾಗಾಕಾರನ್ನ ಕೊಡೋಣ. ಭಾಗಿಸುವುದು ಹೇಗೆ ನೋಡಿ. ಇಲ್ಲಿ 1 2 3 4 ಡಿವೈಡೆಡ್ ಬೈ 5. ಒಂದು 5ರಿಂದ ಭಾಗಾಕಾರ ಇದ್ರೆ ಹೇಗೆ ಬಿಡಿಸ್ಬೇಕು ನೋಡಿ. ಇಲ್ಲೇನು ಹೇಳ್ತಾರೆ ಟೆಕ್ನಿಕ್? ಏನಿದೆ ಟೆಕ್ನಿಕ್ ಇದೆ? ಕೊಟ್ಟ ನಂಬರನ್ನ ಡಬಲ್ ಮಾಡಿ. ಕೊಟ್ಟ ನಂಬರನ್ನ ಡಬಲ್ ಮಾಡಬೇಕು. 4ರ ಡಬಲ್ ಎಷ್ಟು? 8. 3ರ ಡಬಲ್ 2ರ ಡಬಲ್ 1ರ ಡಬಲ್. ಓಕೆ, ಈಗ 5 1 ಇದೆ.
ಈ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಬೇಕು. ಓಕೆ, ದಿಸ್ ಇಸ್ ಆನ್ಸರ್. ಆನ್ಸರ್ ಬಂತದು. ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಎಲ್ಲ ನಿಮ್ಮ ನವೋದಯ, ಮೊರಾರ್ಜಿ, ಸೈನಿಕ್ ಸ್ಕೂಲು, ಚೆನ್ನಮ್ಮ ಸ್ಕೂಲು, ಎಲ್ಲ ಶಾಲೆಗಳಲ್ಲಿ SDA, FDA, ನಿಮ್ಮ CET, TET, IAS, KS ಎಲ್ಲದರಲ್ಲಿ ಆಬ್ಜೆಕ್ಟಿವ್ ಕ್ವಶನ್ ಆನ್ಸರ್ ಏನಿರ್ತಾವಲ್ಲ ಇದೇ ತರ ಇರ್ತವೆ. ವೇದಿಕ್ ಮ್ಯಾಥ್ಸ್ ಅನ್ನ ಯೂಸ್ ಮಾಡ್ತಾರೆ. ಎಲ್ಲಿ ಬೇಕಾದಲ್ಲಿ ಜಾಬ್ ಸಿಗಬೇಕಾದ್ರೆ, ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ, ಯಾವುದಾದ್ರೂ ಒಂದು ಸಿಲೆಕ್ಷನ್ ಆಗಬೇಕಾದ್ರೆ, ಇಂಜಿನಿಯರಿಂಗ್ JEE ಅದಕ್ಕೆಲ್ಲ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದ. ಆದರೆ ಬ್ಯಾಡ್ ಲಕ್, ನಮ್ದು ಶಾಲೆಯ ಸಿಲೆಬಸ್ಗೆ ವೇದಿಕ್ ಮ್ಯಾಥ್ಸ್ ಇಲ್ಲ. ವೇದಿಕ್ ಮ್ಯಾಥ್ಸ್ ಅನ್ನ ನಾನು ಕೂಡಿಸಿ ಅಂತೇಳಿ ನಮ್ಮ ಎಲ್ಲ ಸರ್ಕಾರಗಳಿಗೆ ನಾನು ಕೇಳ್ತಾ ಇದ್ದೇನೆ. ಮಕ್ಕಳಿಗೆ ವೇದಿಕ್ ಮ್ಯಾಥ್ಸ್ ಏನಾದರೂ ಸ್ಕೂಲ್ ಲೆವೆಲ್ನಲ್ಲಿ ತಿಂಗಳಿಗೆ ಒಂದು ಪೀರಿಯಡ್ ಸಿಕ್ಕರೆ ನಮ್ಮ ಇಂಡಿಯಾ ಜಗತ್ತಿನಲ್ಲಿ ಎಜುಕೇಷನಲ್ಲಿ 5 ರಿಂದ 10 ವರ್ಷದಲ್ಲಿ ಸೂಪರ್ ಪವರ್ಫುಲ್ ಆಗ್ತದ. ಅದಕ್ಕೆ ಉದಾಹರಣೆ ಇದೆ. ನನ್ನ ಮಕ್ಕಳು, ನನ್ನ ಮನೆಯಲ್ಲಿ ಎಲ್ಲರೂ ಸೂಪರ್ ರ್ಯಾಂಕರ್ ಇದ್ದಾರೆ ಬಿಕಾಸ್ ಆಫ್ ವೇದಿಕ್ ಮ್ಯಾಥ್ಸ್. ಇಬ್ಬಿಬ್ಬರು ಮಕ್ಕಳು ಈಗ ಸೈಂಟಿಸ್ಟ್ ಆಗ್ತಾ ಇದ್ದಾರೆ, ಇನ್ನೊಬ್ರು ಸಾಫ್ಟ್ವೇರ್. ಮತ್ತು ಯಾವ ತೊಂದರೆನೂ ಆಗೋದಿಲ್ಲ, ಸ್ಟಡಿ ತೊಂದರೆನೂ ಆಗೋದಿಲ್ಲ, ಯಾರು ದಟ್ರೆ ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದು, ನೋ ಬಡಿ ಇಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್ ಆ್ಯಂಡ್ ಐಡಿಯಾಸ್. ಇದೆಲ್ಲ ಸಿಗುತ್ತೆ ನಮ್ಮ ವೇದಿಕದಲ್ಲಿ. ಭಾರತೀಯ ಗಣಿತ ಪದ್ಧತಿ, ಶಿಕ್ಷಣ ಪದ್ಧತಿ. ಓಕೆ, ಇದನ್ನ ಸ್ಕೂಲ್ನಲ್ಲಿ ಹೇಗೆ ಬಿಡಿಸ್ತೀವಿ ನೋಡ್ರಿ. ಸ್ಕೂಲ್ ಸಿಲೆಬಸ್ ಇದನ್ನೇ ಸ್ಕೂಲ್ನಲ್ಲಿ ಬಿಡಿಸ್ತೀವಿ ನಾವು. ಹೇಗೆ ಬಿಡಿಸ್ತೀವಿ ನೋಡಿ. 1, 2, 3, 4 ಡಿವೈಡೆಡ್ ಬೈ 5. ಸರ್ ನಂಬರ್ ಜೂಮ್ ಮಾಡ್ತೀವಿ, ಕೆಲವು ಸಲ ಕಾಣೋದಿಲ್ಲ, ದೂರದಿಂದ ಆಗ್ತದೆ. ಡಿವೈಡೆಡ್ ಬೈ 5. ಇಲ್ಲಿ 3ನೇ ಕ್ಲಾಸ್ನಲ್ಲಿ ಒಂದು ಕನ್ವರ್ಷನ್ ರೂಲ್ ಅಂತ ಬರ್ತದೆ. ಆದರೆ ಇಲ್ಲಿನೂ ಸ್ವಲ್ಪ ಸಮಸ್ಯೆ ಇದೆ ನಮ್ಮ ಸಿಲೆಬಸ್ನಲ್ಲಿ. ಬುಕ್ಸ್ನಲ್ಲಿ, ಟೆಕ್ಸ್ಟ್ ಬುಕ್ದವರು ಇದೆಲ್ಲ ರೂಲ್ಸನ್ನು ಹಾಕಬೇಕು. ಅದನ್ನು ನಾನು ಗೌರ್ಮೆಂಟ್ ಗಮನಕ್ಕೆ ತರ್ತಾ ಇದ್ದೇನೆ. ಬಹಳಷ್ಟು ನೂರಾರು ಹೆಸರುಗಳಿವೆ, ಅವನ ಹೆಸರು ಹಾಕ್ತಿಲ್ಲ. ಇದಕ್ಕೆ ಕನ್ವರ್ಷನ್ ರೂಲ್ ಅಂತಾರೆ. 3ನೇ ಕ್ಲಾಸ್ನಲ್ಲಿ ಬರ್ತದೆ. ಎಷ್ಟು ಈಸಿ ಆಗ್ಬೋದು ನೋಡಿ ನಮ್ಮ ಟೀಚರ್ಸಿಗೆ, ಮಕ್ಕಳಿಗೆ ರೂಲ್ಗಳ ಹೆಸರು ಗೊತ್ತಾದ್ರೆ. ಕನ್ವರ್ಷನ್ ರೂಲ್ ಅಂತಾರೆ. ಏನು, 5ಅನ್ನು 10ರಲ್ಲಿ ಕನ್ವರ್ಟ್ ಮಾಡಲಿಕ್ಕೆ 2 ಕೊಡ್ತೀವಿ. 5ಅನ್ನು 10ರಲ್ಲಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಇದೇ 2 ಮೇಲ್ ಬರ್ತದ. ಲೆಕ್ಕಗಳಿವೆ, ಅದರ ರೂಲ್ಸ್ಗಳ ಹೆಸರಿಲ್ಲ. ಲೆಕ್ಕ ದಿನ ಯೂಸ್ ಮಾಡ್ತೀವಿ ನಾವು. ರೂಲ್ಸ್ ಗೊತ್ತಾದ್ರೆ ಈಸಿ ಆಗ್ತದೆ ನೋಡಿ. 5ಅನ್ನು 10ರಲ್ಲಿ ಕನ್ವರ್ಟ್ ಮಾಡಲಿಕ್ಕೆ 2 ಕೊಡ್ತೀವಿ. ಇದೇ 2 ಮೇಲ್ ಕೊಡ್ತೀವಿ. ಅದರ ಮೇಲ್ ಬಂದ ಮೇಲೆ ಅದರ ಡ್ಯೂಟಿ ಚೇಂಜ್ ಆಗ್ತದೆ. IAS, KS ದಲ್ಲೆಲ್ಲ ಇಂಥವೆಲ್ಲ ಕೇಳ್ತಾರೆ, ಇದ್ರ ಡ್ಯೂಟಿ ಏನು, ಇದ್ರ ಡ್ಯೂಟಿ ಏನು. ಇದು ಮೇಲ್ ಬಂದು ರೇಷಿಯೋವನ್ನು ಬ್ಯಾಲೆನ್ಸ್ಗೊಳಿಸ್ತದ. ಅದಕ್ಕೆ ನೆಕ್ಸ್ಟ್ ಇದನ್ನು ಬಿಡಿಸೋಣ. 5 2 10, 2 4 ಈಗ ಇಲ್ಲಿ 1 0 ಅದ. 1ಅನ್ನು ಬಿಟ್ಟು ಪಾಯಿಂಟ್ ಕೊಡಬೇಕು. 2 4 6.8. ಇದು ಸ್ಕೂಲ್ ಮೆಥಡ್. ಮತ್ತು ಇದು ವೇದಿಕ್. ನೋಡಿ ಲಿಂಕ್ ಇದೆ, ನೋಡಿ ಇಲ್ಲೊಂದು ಲಿಂಕ್ ಇದೆ. ಏನು, ವೇದಿಕ್ನಲ್ಲಿ ಹೇಳ್ತೀವಿ ಡಬಲ್ ಮಾಡಿ, ಸ್ಕೂಲ್ನಲ್ಲಿ ಹೇಳಿದ್ರು ಡಬಲ್ ಸ್ಟೆಪ್ ಇಟ್ಟಿದ್ರು, ಅದನ್ನು ಬಿಡಿಸಿರ್ತೀವಿ. ಆಮೇಲೆ 1 0 ಇದೆ, 1 ಬಿಟ್ಟು ಪಾಯಿಂಟ್ ಕೊಡಿ ಅಂತ ಹೇಳಿದ್ದೀವಿ ಸ್ಕೂಲ್ನಲ್ಲಿ. ಇಲ್ಲೇನು ಹೇಳಿದ್ವಿ, ಡಬಲ್ ಮಾಡಿ, 1 ಇದೆ, 1 ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ಇವೊಂದು 2-3 ಲೆಕ್ಕ ಬರ್ಕೊಳ್ಳಿ. ಎಸ್, ಕಮಾನ್. ಇದು ಲೆಕ್ಕ, ಇವು 2 ಲೆಕ್ಕ ಬರ್ಕೊಳ್ಳಿ. ಕಮಾನ್. ಎಲ್ಲರಿಗೆ ಅರ್ಥ ಆಗಿದೆ
ಅವೆಲ್ಲ ಅವು ಎರಡು ಲೆಕ್ಕ ಬರ್ಕೊಳ್ಳಿ. ಕೆಳಗಿನ ಬೋರ್ಡ್ ಮೇಲೆ ಇರೋ ಎರಡು ಲೆಕ್ಕ ಬರ್ಕೊಳ್ಳಿ. ಎಲ್ಲ ಕಾಣ್ತದ, ಲೆಕ್ಕಗಳು ಕಾಣ್ತಾ ಇದ್ದಾವ. ಯಾರ್ಯಾರಿಗೆ ಕಾಣ್ತಾವ ಎಲ್ಲರೂ ಬರ್ಕೊಳ್ಳಿ. ಕಾಣಲಿಲ್ಲ ಅಂದ್ರೆ ಬಿಟ್ಬಿಡಿ. ಇಂಥವೆಲ್ಲ ಲೆಕ್ಕ ಬರ್ಕೋಬೇಕು. ಯಾವಾಗಲೂ ನಿಮ್ಮ ಹತ್ರ ಇರ್ಬೇಕು ಇವೆಲ್ಲ. ಕ್ಲೋಸ್ ಮಾಡೋಣ. ಸರ್ ಇದ್ರ ಮೇಲೆ ಬಂದಾಗಿ ಸ್ಲೀಪ್ ಆಗ್ತದ. ಸ್ವಲ್ಪ ಚಾಕ್ ದಿನದಲ್ಲಿ ನಿಮ್ಗೆಲ್ಲರ ರೈಟಿಂಗ್ ಹೀಗಾಗ್ತದೆ. ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದೆ. ಇಲ್ಲಿ ಟೆಕ್ನಿಕ್ಸ್ ಇವೆ. ಸುಮ್ಮನೆ ವರ್ಷ ಎಲ್ಲ ಬರ್ಕೋತ್ ಕೂಡಬಾರ್ದು. ರೈಟಿಂಗ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಟೆಕ್ನಿಕ್ಸ್ ಇವೆ. ಟೆಕ್ನಿಕ್ಸ್ ಸಿಂಪಲ್ ಟೆಕ್ನಿಕ್ಸ್. ನಾನು ಇದರಲ್ಲಿ ಒಂದು 10 ಟೆಕ್ನಿಕ್ಸ್ ಕ್ರಿಯೇಟ್ ಮಾಡಿದ್ದೇನೆ. 10ರಲ್ಲಿ ಜಸ್ಟ್ ನಿಮ್ಗೆ ಇಲ್ಲಿ ಒಂದು 2-3 ಹೇಳಿಬಿಡ್ತೀನಿ. ಆದರೆ ಉಳಿದಕ್ಕೆಲ್ಲ ಟೆಕ್ನಿಕ್ಸ್ ನನ್ನ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಅದ, ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್. ಹೆಸರು ಇಂಗ್ಲೀಷ್ ಇದೆ, ಆದರೆ ಯಾವುದೆಲ್ಲ ರೈಟಿಂಗ್ ಸೂಪರ್ ಆಗ್ತದೆ. ಕನ್ನಡ ಅಕ್ಷರಗಳ ಮುತ್ತಿಟ್ಟಂಗೆ ಆಗ್ತವೆ, ಮುತ್ತಿಟ್ಟಂಗೆ ಆಗ್ತವೆ. ಹಿಂದಿ ಯಾವುದೇ ರೈಟಿಂಗ್ ತೊಗೊಳ್ಳಿ, ಜಗತ್ತದ ಯಾವುದೇ ರೈಟಿಂಗ್ ಇರಲಿ, 10 ನಿಮಿಷದಲ್ಲಿ ಸೂಪರ್ ಆಗ್ತದೆ. ಸುಮ್ಮನೆ 10 ವರ್ಷ ಜೀವನ ಎಲ್ಲ ಬರ್ಬೋದು ಕೂಡ ಅವಶ್ಯಕತೆ ಇಲ್ಲ. ಇವಾಗ ನನ್ನ ಈ ರೈಟಿಂಗ್ ಇಡೀ ಜಗತ್ತೇ ಫಾಲೋ ಅಪ್ ಮಾಡ್ತಾ ಇದೆ. ಜಗತ್ತೇ 10 ನಿಮಿಷ ಸಾಕು. ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್ ಜಗತ್ತದ ಯಾವುದೇ ಭಾಷೆ ಸೂಪರ್ ಆಗ್ತದೆ. ಎಸ್ ಕಮಾನ್. ಇಲ್ಲಿ ನೋಡಿ, ಒಂಚೂರು ಮಾತಾಡಬಾರ್ದು. ಕೆಲವೊಬ್ರು ಮಾತಾಡ್ತಾ ಇದ್ದೀರಿ, ಮಾತಾಡಬಾರ್ದು. ಎಸ್ ಕಮಾನ್. ಸೈಲೆನ್ಸ್ ಆಗಿ ಕೇಳಬೇಕು. ನೋಡಿ, ನಂಬರ್ 1 ಟೆಕ್ನಿಕ್. ನೋಟ್ಬುಕ್ ಪೆನ್ ಕ್ಲೋಸ್ ಮಾಡ್ರಿ ಎಲ್ಲರೂ. ನೋಟ್ಬುಕ್ ಪೆನ್ ಕ್ಲೋಸ್ ಮಾಡಿ. ಮಾತು ಸ್ಟಾಪ್.
ಆರ್ ಯು ರೆಡಿ? ಇಲ್ಲೇ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ನಿಮ್ಮ ರೈಟಿಂಗ್ ವೇ ಸೂಪರ್ ಆಗ್ತದ. 2-3 ದಿನ, 4 ದಿನ, 1 ವಾರ ಸಾಕು. ಎಸ್, ಕಮ್ ಆನ್. ನಂಬರ್ 1, ಇಲ್ಲಿ ರೂಲ್ ನಂಬರ್ 1, ಸ್ವಂತಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟಪ್ ಮಾಡ್ಕೋಬೇಕು. ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಕೆಳಗೆ ಮೇಲೆ ಮಾಡಬಾರ್ದು. ನೋಡಿ, ಪ್ರತಿ ಶಬ್ದದಲ್ಲಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಕೆಳಗೆ ಮೇಲೆ ಮಾಡಬಾರ್ದು. ಇಟ್ ಮೀನ್ಸ್ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ನೋಡಿ, ಇಲ್ಲಿ ಅಕ್ಷರಗಳನ್ನು ಒಂದೇ ಲೆವೆಲ್ದಲ್ಲಿ ಇಟ್ಕೋಬೇಕು. ಬಾಟಮ್ ಲೈನ್ ಮತ್ತು ಟಾಪ್ ಲೈನ್. ಇಸ್ ಇಟ್ ಕ್ಲಿಯರ್? 50% ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ ವಿತೌಟ್ ಟಚಿಂಗ್ ಪೆನ್ ಆ್ಯಂಡ್ ಪೇಪರ್. ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಹೀಗೆ ಬರೀಲೇಬೇಕು ಅನ್ನುವಂಥ ಒಂದು ಸ್ಟ್ರಾಂಗ್ ಮೈಂಡ್ ಸೆಟಪ್. ನಂಬರ್ 1. ನಂಬರ್ ಟು, ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಸಮೀಪ ದೂರ ಮಾಡಬಾರ್ದು. ಅಕ್ಷರ ಟಚ್ ಆಗಬಾರ್ದು. ಇದು ಕೇವಲ ಇಂಗ್ಲಿಷ್ ಅಷ್ಟೇ ಅಲ್ಲ, ಜಗತ್ತದ ಯಾವುದೇ ಭಾಷೆ ಇರಲಿ, ಯಾವುದೇ ರೈಟಿಂಗ್ ಇರಲಿ, ಅಕ್ಷರಗಳನ್ನು ಕ್ರಾಸಿಂಗ್ ಮಾಡಬಾರ್ದು. ಇಟ್ ಮೀನ್ಸ್ ಸೆಕೆಂಡ್ ರೂಲ್, ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನು ಮೀನ್ಸ್ ಸಮಾನಾಂತರದಲ್ಲಿ ಇಟ್ಕೋಬೇಕು. ನೋಡಿ, ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ಸೀದಾ ಸಮಾಂತರದಲ್ಲಿ ಇಡ್ತಾ ಇರ್ಬೇಕು ಅಕ್ಷರಗಳನ್ನ. ನೋಡಿ, ಸಮಾಂತರ ಅಕ್ಷರ ನಡುವೆ ನಂತರ ಸಮ ಇರಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. ಇನ್ನು 10ರಲ್ಲಿ 3ನೇದು ಅಂತ ಹೇಳ್ತಾ ಇದ್ದೇನೆ. ದಿಸ್ ಇಸ್ ದ ಕಿಂಗ್ ಆಫ್ ಆಲ್. 10ರಲ್ಲಿ ಸರ್ವಶ್ರೇಷ್ಠ ಕಿಂಗ್ ಆಫ್ ಆಲ್. ಇದರಲ್ಲಿ 4 ಉಪಭಾಗಗಳಿವೆ. 4 ಉಪಭಾಗಗಳು ಏನು? ಬಲಗೈನಿಂದ ಬರಿತಾ ಇದ್ರೆ ಪೇಪರ, ನೋಟ್ ಬುಕ್ಕ ಏನಾದರೂ ಇರಲಿ, ಬಲಗೈನಿಂದ ಬರಿತಿದ್ರೆ ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ಮಧ್ಯದಿಂದ ಬಲಕ್ಕೆ ಹೀಗೆ ಬಲಗೈನಿಂದ ಬರಿತಿದ್ರೆ, ಎಡಗೈನಿಂದ ಬರಿತಿದ್ರೆ ಮಧ್ಯದಿಂದ ಎಡಕ್ಕೆ ಇಟ್ಕೋಬೇಕು. ಅಂದ್ರೆ ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ಆಮೇಲೆ ಗ್ರೀಪ್ ನೋಡಿ, ಎಷ್ಟೋ ಮಕ್ಕಳು ಎಡಗೈ ಸಪೋರ್ಟ್ ತೊಗೊಳ್ಳೋದಿಲ್ಲ ಬಲಗೈನಿಂದ ಬರೆಯುವಾಗ. ಕೆಲವು ಮಕ್ಕಳು ಸಪೋರ್ಟ್ ತೊಗೊಂಡ್ರೆ ಹೀಗೆ ರಾಂಗ್ಲಿ ಇಡ್ತಾರೆ, ಕೆಲವೊಬ್ರು ಈ ಕೈ ಇಡ್ತಾರೆ. ಹಾಗಲ್ಲ, ಸೆಲ್ಯೂಟ್ ತರ ಏನಿರ್ಬೇಕು, ಸೆಲ್ಯೂಟ್ ತರ ಪೇಪರ್, ಬುಕ್, ನೋಟ್ ಮೇಲೆ ಗ್ರಿಪ್ ತಗೋಬೇಕು. ಆಮೇಲೆ ಚಾಯ್ಸ್ ಆಫ್ ಪೆನ್, ಎಂತ ಪೆನ್ ಯೂಸ್ ಮಾಡಬೇಕು. ಅಂಗಡಿಯಲ್ಲಿ ಪೆನ್ ತರ್ಲಿಕ್ಕೆ ಹೋದಾಗ ಅಂಗಡಿಯವರಿಗೆ ಕೇಳಬೇಕು, ಶಾಪ್ ಕೀಪರ್ ಅವರಿಗೆ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮ ಅಂಗಡಿಯಲ್ಲಿ ಹೆಚ್ಚಿಗೆ ದಪ್ಪವಾಗಿ ಬರೆಯುವಂತ ಬಾಲ್ ಪಾಯಿಂಟ್ ಪೆನ್ ಕೊಡಿ ಅಂತ ಕೇಳಬೇಕು. ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್, ತೆಳು ಬರೀದು ಬೇಡ, ಚಿನ್ನ ಬರೀದು ಬೇಡ, ಇಂಕ್ ಬೇಡ, ಜೆಲ್ ಬೇಡ, ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ಇರಬೇಕು. ಆಮೇಲೆ ತಕೊಂಡು ನೋಡಿ, ಮಧ್ಯದಿಂದ ಬಲಕ್ಕೆ ಇಡಬೇಕು, ಗ್ರೀಪ್ ತಗೋಬೇಕು, ಪ್ಲೇಟ್. ಆಮೇಲೆ 80 ಡಿಗ್ರಿ ತಗೋಬೇಕು. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಆಮೇಲೆ 85 ಅಂದರೆ ಹಿಂದಿ ಸೂಪರ್ ರೈಟಿಂಗ್ ಆಗ್ತದ. 90 ಡಿಗ್ರಿ 90 ಡಿಗ್ರಿ ತೋದ್ರೆ ಕನ್ನಡ ಅಕ್ಷರಗಳ ಮುತ್ತಿಟ್ಟಂಗೆ ಆಗ್ತವೆ. ಅಕ್ಷರ ಕೆಳಗೆ ಮೇಲೆ ಮಾಡಿರಬಾರ್ದು, ಸಮೀಪ ದೂರ ಮಾಡಿರಬಾರ್ದು. 90 ಡಿಗ್ರಿ ತೋಳಿ 90 ಡಿಗ್ರಿ 90 ಡಿಗ್ರಿ ಕನ್ನಡ ಅಕ್ಷರಗಳ ಮುತ್ತಿಟ್ಟಂಗೆ ಆಗ್ತವೆ. ಪ್ಲಸ್ ರೋಮನ್ ಸ್ಟೈಲ್ ಇಂಗ್ಲಿಷ್ ಸೂಪರ್ ಆಗ್ತದ. ಫಾಲೋ ಮಾಡ್ತೀರಾ? ಇನ್ನೂ 7 ಇವೆ. ನನ್ನ ಯೂಟ್ಯೂಬ್ನಲ್ಲಿ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಂತ ವಿಡಿಯೋ ಅದ, ಎಲ್ಲರೂ ನೋಡಿ. ನಾನು ಸರ್ ಅವರಿಗೊಂದು, ನಿಮ್ಮ ಹೆಡ್ ಮಾಸ್ಟರ್ ಅವರಿಗೊಂದು
ಒಂದು ಸೆಟ್ ವಿಡಿಯೋ ಕೊಡ್ತಾ ಇದ್ದೇನೆ. ಅವರು ನಿಮ್ಮ ಗ್ರೂಪಿಗೆಲ್ಲ ಶೇರ್ ಮಾಡಲಿ ಅಂತ ನನ್ನ ರಿಕ್ವೆಸ್ಟ್ ಇದೆ. ತಾವು ರಿಕ್ವೆಸ್ಟ್ ಮಾಡಿ, ತಾವು ಸರ್ ಅವರು ಬಿಟ್ಟಂಥ ವಿಡಿಯೋಸನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸರಿ ಕ್ರಮದಲ್ಲಿ ವಿಡಿಯೋ ಸಿಗ್ತವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ನಿಮಗೆ ನೋಡಿ ಲೈಕ್ ಆದರೆ ಲೈಕ್ ಮಾಡಿ, ಯಾರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅಜ್ಜನ ಮನೆಗೆ, ಅಮ್ಮನ ಮನೆಗೆ, ಅತ್ತೆ ಮನೆಗೆ, ಮಾವನ ಮನೆಗೆ, ಎಲ್ಲರ ಮನೆಗೆ ಶೇರ್ ಮಾಡಿ. ಮಾಮರ ಮನೆಗೆ, ಮಾಮಿ ಮನೆಗೆ ಕಳಿಸ್ತೀರ. ಎಲ್ಲರ ಮನೆಗೆ, ಎಲ್ಲರ ಮನೆಯಲ್ಲಿ ನಿಮ್ಮಂಥ ಸ್ಟೂಡೆಂಟ್ ಇದ್ದಾರೆ. ಎಲ್ಲರಿಗೂ ಹೆಲ್ಪ್ ಆಗ್ತದಾ? ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಗುಡ್ ಗುಡ್ ಗುಡ್. ಅಡ್ಡಿ ಇಲ್ಲ. ನಮ್ಮ ಡಾಕ್ಟರ್ ನಾಯ್ಕ್ ಅವರು ಸರ್ ಬನ್ನಿ. ಡಾಕ್ಟರ್ ನಾಯ್ಕ್ ಅವರ ಅನಿಸಿಕೆ ಕೇಳೋಣ. ಸ್ವತಃ ಡಾಕ್ಟರ್ ಅವರು ಬಂದಿದ್ದಾರೆ. ತಮ್ಮ ಶಾಲೆಯ ಹೆಡ್ ಅವರು ಮತ್ತು ನಮ್ಮ HM ಹೆಡ್ ಮಾಸ್ಟರ್ ಅವರು ಅಪರಾಜ್ ಸರ್ ಬನ್ನಿ. ಮತ್ತು ಇಲ್ಲಿ ಅವರ ಅನಿಸಿಕೆಯನ್ನು ಕೇಳೋಣ. ನಿಮಗೂ ಕೂಡ ಒಂದು 3 ವಿಡಿಯೋ ಆಗ್ತಾ ಇದ್ದಾವೆ. ನಿಮ್ಮ ಶಾಲೆಯ ಒಂದು 3 ವಿಡಿಯೋಸ್, ನಿಮ್ಮ ಶಾಲೆ ಹೆಸರಿನಿಂದ ವಿಡಿಯೋಸ್ ಮಾಡಿ ನಾನು ಇವತ್ತು ನೈಟ್ ಅಥವಾ ನಾಳೆ ನೈಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೇನೆ. ಡೆಫಿನೆಟ್ಲಿ ನಿಮ್ಮ ಜೊತೆಗೆ ನಾನು ಇವಾಗ ಬೇರೆ ಇಲ್ಲಿ ಅಕ್ಕಪಕ್ಕದ ಶಾಲೆಗಳಲ್ಲಿ ಅಥವಾ ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬೇರೆ ಒಂದು ಪ್ರೋಗ್ರಾಮ್ಗೆ ಬಂದಿದ್ದೇನೆ, ಹೋಗ್ತಾ ಇದ್ದೇನೆ. ಬೇರೆ ಒಂದು ಹೈಸ್ಕೂಲ್ದಲ್ಲಿ 1-2 ಕಡೆ ಲೆಕ್ಚರ್ಸ್ ಇವೆ. ಪ್ರೈಮರಿಯಲ್ಲಿ ಹೋಗೋದು ಭಾಳ ಕಡಿಮೆ. ಆದರೂ ಕೂಡ ಕರಿತಾ ಇರ್ತಾರೆ, ಹೋಗ್ತಾ ಇರ್ತೀನಿ. ಕರ್ದಲ್ಲೆಲ್ಲ ಹೋಗಿದ್ದೇನೆ. ತಮ್ಮ ವೈಷ್ಣವಿ ಈ ಕೆಲಸ ಮಾಡಿದಳು. ವೈಷ್ಣವಿ ಐಗಳಿ, ಇಲ್ಲಿ ವೈಭವ್ ಐಗಳಿ ಕೂಡ ಅವನು ಒಳ್ಳೆ ಆನ್ಸರ್ ಮಾಡಿದ್ದಾನೆ. ತಮ್ಮ ಸ್ಟೂಡೆಂಟ್ಸ್ ನೋಡಿ ಎಲ್ಲೆಲ್ಲಿ ಹೋಗಿ ಎಂತೆಂಥ ಕೆಲಸ ಮಾಡ್ತಾರೆ. ಮುಂದೆ ಹೋಗಿ ನೀವು ಕೂಡ ಇಂಥ ಕೆಲಸ ಮಾಡಿ. ನಿಮ್ಮ ಶಾಲೆ ಹೆಸರು ಸೂಪರ್ ಆಗ್ತದ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ನೈಟ್ ಡಾಕ್ಟರ್ ಅವರು, ಅವರ ಗ್ರೂಪ ಮತ್ತು ಹೆಡ್ ಮಾಸ್ಟರ್ ಅವರು ಅಪರಾಜ್ ಸರ್, ಎಲ್ಲ ಸ್ಟಾಫ್ ಮೆಂಬರ್ಸ್ ತಾವೆಲ್ಲರೂ ಸೇರಿ ನನ್ನ ವಿಚಾರಗಳನ್ನು ಶೇರ್ ಮಾಡಲಿಕ್ಕೆ ನನ್ನ ಪಕ್ಕದ ಊರಲ್ಲಿ, ನಮ್ಮ ಊರು ಇಲ್ಲೇ ಇದೆ, ಹುಲಗಬಾಳಿ ಮತ್ತು ಸಿನಾಳು ಮಿಕ್ಸ್ ಇದ್ದೀವಿ ನಾವು. ಸೊ ನಮ್ಮ ಪಕ್ಕದ ಊರಿನಲ್ಲಿ ಇಂಥ ಒಂದು ಶಾಲೆ ಮಾಡಿದ್ದಾರೆ. ಮಕ್ಕಳಿಗೆ, ಬಡ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಇಂಥ ಒಂದು ಮಾತೃಭಾಷೆ ವಿಶೇಷವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ನನ್ನ ವಿಶೇಷವಾದ ನನ್ನ ವಿಚಾರ ಯಾವಾಗಲೂ ನಾನು ಹೇಳೋದು, ಮಾತೃಭಾಷೆಯಲ್ಲಿದ್ದ ಶಿಕ್ಷಣವೇ ಸರ್ವಶ್ರೇಷ್ಠ. ನನ್ನ ಮಕ್ಕಳು ಕೂಡ ಇವತ್ತು ಮಾತೃಭಾಷೆಯಲ್ಲಿ ಕಲಿತು ಜಗತ್ತಕ್ಕೆ ಸೂಪರ್ ಆಗಿದ್ದಾರೆ. ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್. ಸೊ ಅದಕ್ಕೆ ತಾವೆಲ್ಲ ಒಂದು ಅವಕಾಶ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ತುಂಬ ಧನ್ಯವಾದ ಸರ್. ಯಾಕಂದ್ರೆ ಬಹುಜನವಾದ ಒಂದು ಕನಸಾಗಿತ್ತು ನಮ್ಮದು ವೇದಿಕೆ ಮ್ಯಾಥ್ಸು. ಆಮೇಲೆ ಲಾಸ್ಟ್ ಟೈಮ್ ನಾವು ಅಬಾಕಸ್ ಅಂತ ಮಾಡಿದ್ವಿ. ಯಾಕಂದರೆ ಅವಾಗ ಒಬ್ಬರು ಕಾರಣದಿಂದ ಒಬ್ಬರು ಸರ್ ಬಂದಿರ್ತಾರೆ ಅಬಾಕಸ್ ಇವಾಗಲ್ಲ. ಬಟ್ ಅವಾಗ ನಾವು ಅಬ್ಸರ್ವೇಷನ್ ಮಾಡೋಕ್ಕಾಗಿಲ್ಲ. ವೇದಿಕೆ ಮ್ಯಾಥ್ಸ್ ಅಂತಕ್ಕಂಥದ್ದು ನನ್ನ ಮಗ ರಾಷ್ಟ್ರೀಯ ಚಾನಲ್ ಓದ್ತಾರೆ ಧಾರವಾಡ. ಅಲ್ಲಿ ಹೋದಾಗ ಅವ್ನು ಕೇಳಿದ್ರೆ ಏನಕ್ಕೆ ಕಲ್ತು ಹೊಸದು ವಿಶೇಷವಾದಂಥ ಏನು ಕಲ್ತಿತ್ತು ಅವ್ನಿಗೆ ಕೇಳಿದ್ರೆ ಅವಾಗ ಅವ್ನು ಹೇಳಿದ ಸ್ವಲ್ಪ ಬಾಯ್ಲ್ ಅಂತಂದ್ರೆ ಕೆಲವೊಂದು ಕೇಳ್ಕೊಟ್ಟಾರೆ. ಏನು ಮಗ್ಗಿದಾಯ್ತು, ಆಮೇಲೆ 3 ಡಿಗ್ರೀಸ್ ಮಗ್ಗೆ ಬರೆದಾಯ್ತು, ಆಮೇಲೆ 4 ಡಿಗ್ರೀಸ್ ಕೆಲವೊಂದು ಲೆಕ್ಕಗಳು ಹೇಳಿದ್ರು. ಅದು ನಾನು ನೆನಪಿದ್ದಷ್ಟು ಬಂದು ನಾನು ಫಾಲೋಅಪ್ ಮಾಡ್ತೀನಿ, ಟೀಚರ್ ಹೋಗಿ ಹೇಳಿದ್ದೀನಿ. ಅದು ಆವಾಗಿನ ಕೂತ ಸ್ವಲ್ಪ ದಿನ ಮಗ್ಗಿದೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಮಕ್ಕಳೆಲ್ಲ. ಇವಾಗ 99 ತನಕ ಮಗ್ಗಿ ಮಾಡ್ತಕ್ಕಂಥದ್ದು ಎಲಿಜಿಬಲ್ ಆಗಿದ್ದಾರೆ ಅಲ್ಲದೆ. ಆದರೆ ಆದಷ್ಟು ಮತ್ತು ಇವತ್ತಿನ ಭಾಗಕರ ಆಯಿತು, ಭಿನ್ನ ರಾಶಿಗಳನ್ನಾಯಿತು, ಮತ್ತು ನಿಮ್ಮಿಂದ ವಿಶೇಷವಾದ ಈಸಿ ರೈಟಿಂಗ್ ಆಯಿತು. ಈಸಿ ರೈಟಿಂಗ್ ನೋಡಿರಿ, ಭಾಳಷ್ಟು ನಾವು ನೋಡಿರಿ. ನೀವು ಹೇಳಿದ್ರಿ ನಮ್ಮ ಭಾಗದ 50% ಈ ಕಡೆ ಇಟ್ಕೊಂಡು ಬರೀಬೇಕು. ನಾವೆಲ್ಲ ಹಿಂಗೆ ಮತ್ತು ಈ ಕಡೆ ಒಂದು ಬರ್ತೀವಿ. ಅದರಿಂದ ಏನಾಗುತ್ತೆ, ರೈಟಿಂಗ್ ಸ್ಕಿಲ್ಸ್ ಬರ್ತಾರೆ ನಮ್ಮ ಮಕ್ಕಳಿಗೆ. ಭಾಳಷ್ಟು ಮಕ್ಕಳು ರೈಟಿಂಗ್ ಸ್ಕಿಲ್ಸ್